ಬಿಸಿಲು ಹೆಚ್ಚಾದಂತೆ ಸನ್‌ಸ್ಟ್ರೋಕ್, ಹೀಟ್ ಸ್ಟ್ರೋಕ್ ಕೂಡ ಹೆಚ್ಚಾಗುತ್ತೆ. ಹೀಗಾಗಿ ಬೇಸಿಗೆಯಲ್ಲಿ ಏನೆಲ್ಲ ಫಾಲೋ ಮಾಡಬೇಕು, ಯಾವುದರಿಂದ ದೂರ ಇರಬೇಕು ಅಂತ ಆರೋಗ್ಯ ಇಲಾಖೆ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ. ಅದೆಲ್ಲ ಮಾಹಿತಿನ ನಾನೀಗ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆರೋಗ್ಯ ಇಲಾಖೆ ಬಿಡುಗಡೆ ಮಾಡಿರೋದ್ರಲ್ಲಿ ಏನೆಲ್ಲ ಮಾರ್ಗಸೂಚಿ ಇದೆ ಅಂತ ನೋಡೋಣ. ಉಷ್ಣ ಗಾಳಿಯಿಂದ ರಕ್ಷಿಸಿಕೊಳ್ಳುವುದಕ್ಕೆ ಹೆಚ್ಚು ನೀರನ್ನು ಕುಡಿಬೇಕಾಗುತ್ತೆ. ನಿಂಬೆಹಣ್ಣಿನ ಶರಬತ್ತು, ಮಜ್ಜಿಗೆ, ಲಸ್ಸಿ, ಹಣ್ಣಿನ ಜ್ಯೂಸ್ಗಳನ್ನು ಹೆಚ್ಚಾಗಿ ಸೇವಿಸಬೇಕಾಗುತ್ತೆ. ಅಷ್ಟೇ ಅಲ್ಲ, ನೀರಿನ ಅಂಶ ಹೆಚ್ಚಿರುವ ಕಲ್ಲಂಗಡಿ ಹಣ್ಣು, ಕರ್ಬೂಜು, ಕಿತ್ತಳೆ, ದ್ರಾಕ್ಷಿ, ಅನಾನಸ್, ಸೌತೆಕಾಯಿ, ಎಳೆನೀರನ್ನು ಸೇವಿಸ್ತಾ ಇರಬೇಕು. ಹಾಗೆ ತಿಳಿ ಬಣ್ಣದ ಮೈಗೆ ಅಂಟದ ಹತ್ತಿ ಬಟ್ಟೆಯನ್ನು ಧರಿಸಬೇಕು ಅಂತ ಇಲಾಖೆ ತಿಳಿಸಿದೆ. ಇನ್ನು ಮಧ್ಯಾಹ್ನದ 12 ಗಂಟೆಯಿಂದ 3 ಗಂಟೆವರೆಗೆ ಹೆಚ್ಚಾಗಿ ಹೊರಗಡೆ ಹೋಗಬೇಡಿ. ಚಪ್ಪಲಿ ಹಾಕದೆ ಬಿಸಿಲಲ್ಲಿ ಸುತ್ತಾಡಬಾರದು. ಮಧ್ಯಾಹ್ನದ ಸಮಯದಲ್ಲಿ ಅಡುಗೆ ಮಾಡೋಕ್ಕೆ ಹೋಗಬೇಡಿ. ಅಡುಗೆ ಮಾಡುವಾಗ ಕಿಟಕಿ ಹಾಗೂ ಬಾಗಿಲುಗಳನ್ನು ಓಪನ್ ಮಾಡಿ. ಮದ್ಯಪಾನ, ಕಾಫಿನ ಹೆಚ್ಚಾಗಿ ಸೇವಿಸಬಾರದು ಅಂತ ಆರೋಗ್ಯ ಇಲಾಖೆ ಮಾರ್ಗಸೂಚಿಯಲ್ಲಿ ತಿಳಿಸಿದೆ. ಹಾಗೆ ಮಕ್ಕಳು ಮತ್ತು ಹಿರಿಯರು ಇರ್ತಕ್ಕಂಥ ಮನೆಯಲ್ಲಿ ಹೆಚ್ಚಿನ ಜಾಗೃತಿಯನ್ನು ವಹಿಸಬೇಕು. ಜಾಸ್ತಿ ಹೊತ್ತು ಬಿಸಿಲಲ್ಲಿ ಓಡಾಡೋಕ್ಕೆ ಮಕ್ಕಳನ್ನು ಮತ್ತು ಹಿರಿಯರನ್ನು ಬಿಡಬಾರ್ದು. ಬಿಸಿಲು ತುಂಬ ಹೆಚ್ಚಾಗಿರೋದ್ರಿಂದ ನಮ್ಮ ಆರೋಗ್ಯನ ಜೋಪಾನ ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲೇ ಇರುತ್ತೆ. ಹಾಗಾಗಿ ಮಕ್ಕಳನ್ನ ಮತ್ತು ಹಿರಿಯರನ್ನ ಜಾಸ್ತಿ ಬಿಸಿಲಲ್ಲಿ ಓಡಾಡೋಕ್ಕೆ ಬಿಡಬೇಡಿ. ಆದಷ್ಟು ಮನೆಯಲ್ಲೇ ಇರೋ ಥರ ನೋಡ್ಕೊಳ್ಳಿ. ಹಾಗೆ ತಂಪಾದ ನೀರನ್ನು, ಹಾಗೆ ಮಜ್ಜಿಗೆ, ಜ್ಯೂಸು ಇವೆಲ್ಲವನ್ನು ಮಕ್ಕಳಿಗೆ ಹಾಗಾಗಿ ಹಿರಿಯರಿಗೆ ಆವಾಗವಾಗ ಕೊಡ್ತಾ ಇರಬೇಕು. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋಗಾಗಿ ನೋಟಿಫಿಕೇಷನ್ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ.